ಗೊತ್ತಿದೆ ನಮ್ಗೆ ಯಾವ್ದಾದ್ರು ಅಂದಾಗ 5 ಎರಡಲೇ 10 ಸರಿನಾ 5 ಎರಡಲೇ 10 ಇಲ್ಲಿ ಕೊನೆ ಒಂದು ಸೆಂಟ್ರಲ್ ನಂಬರ್ ಎಷ್ಟಿದೆ ನೋಡಿ ಜಲಪಾತ ಶರಾವತಿ ನದಿಯಲ್ಲಿ 4 ಭಾಗಗಳಾಗಿ ಅಥವಾ ಕವಲುಗಳಾಗಿ ಇದು ಧುಮುಕುತ್ತೆ ಯಾವುದು ಜೋಗ Have you observed these types of material in day-to-day life? Have you seen these type of materials? Yes. Hemisphere. The name of this object is hemisphere. It is half of the sphere. So this is hemisphere. Picture reading. Here they will give you a picture and you will have to write what you see in the picture in the form of sentences. Understood? So what is the picture? What is the main theme of the picture that you are seeing here? What is the main scene of the picture? Village. Village, yes. This is the scene of the village. Needle. You know, magnetic needle. This shows the direction, north and south direction. Always it stays in north. See here, this is north direction. This is the south direction. So this is the eye muscle. So this is the eye muscle. Red color it is there. No? These are the eye muscles. And here this 10th, this one, this is known as the optic nerve. From this the signals will, whatever we see, no, those signals will be passed on to the brain, and the brain confirms the image. Okay. What is the symbol of calcium carbonate? CaCO. What is the symbol of calcium oxide? CaO. ಸಮಸ್ತ KGF ನಾಗರಿಕರಿಗೆ ಶುಭಾಶಯಗಳು. ನಾನು ಮುಖ್ಯ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಗೋಣ್ಮಾಕ್ನಹಳ್ಳಿ KGF ವಲಯ. ಇದು ಆಂಡರ್ಸನ್ ಪೆಟ್ ಹತ್ರ ಬರುವಂತಹ ಒಂದು ಸರ್ಕಾರಿ ಪ್ರೌಢಶಾಲೆಯಾಗಿದೆ. ನಮ್ಮ ಪ್ರೌಢಶಾಲೆಯ ಜೊತೆಯಲ್ಲಿ ಇಲ್ಲಿ 1ರಿಂದ 7ನೇ ತರಗತಿಯ ಪ್ರಾಥಮಿಕ ಶಾಲೆನೂ ಒಳಗೊಂಡಿದೆ. ಅಂಗನವಾಡಿನೂ ನಮ್ಮ ಕ್ಯಾಂಪಸ್ಸಲ್ಲಿನೇ ಲಭ್ಯವಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ 2 ಮಾಧ್ಯಮಗಳಿವೆ. ಒಂದು ಕನ್ನಡ ಮಾಧ್ಯಮ, ಇನ್ನೊಂದು ಆಂಗ್ಲ ಮಾಧ್ಯಮ. ಕನ್ನಡ ಮಾಧ್ಯಮ ಮಕ್ಕಳು ಹಳ್ಳಿಗಳಿಂದನೂ ಬರ್ತಾರೆ, ಪಟ್ಟಣಗಳಿಂದನೂ ಬರ್ತಾರೆ. ಬಟ್ ನಮ್ಮಲ್ಲಿ ಇರುವಂತಹ ಆಂಗ್ಲ ಮಾಧ್ಯಮ ಮಕ್ಕಳಿಗೆ ಸ್ವಲ್ಪ ಜನರು ನಿರಾಸೆ ಮಾಡ್ತಾರೆ. ಸೊ ಐ ಲೈಕ್ ಟು ಟೆಲ್ ಆನ್ ದಿಸ್ ಒಕೇಶನ್ ದ್ಯಾಟ್ ವಿ ಹ್ಯಾವ್ ಅನ್ ಇಂಗ್ಲಿಷ್ ಮೀಡಿಯಮ್ ವಿತ್ 8th, 9th and 10th standard. So they can study all their subjects in English. So what you expect them from getting from convent schools or the private schools, we are here to provide them. ನೋಡಿ, ಸರ್ಕಾರ ನಮ್ಮ ಜನರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ. ಸರ್ಕಾರಿ ಶಾಲೆ ಅಂದರೆ ಒಂದು ನಿಮ್ಮಲ್ಲಿ ಇರುವಂತಹ ಒಂದು ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ಬರುವಂತಹ ಶಿಕ್ಷಕರು ಎಲ್ಲ ಅವರ ಒಂದು ಡಿಗ್ರೀಸು, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರೀಸು ಮಾಡಿಬಿಟ್ಟು BEd, MAd ಮಾಡಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿ ಬಂದಿರುವಂಥ ಟೀಚರ್ಸ್ ಆಗಿರ್ತಾರೆ. ನೀವು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ, ಕಾಳಜಿ ತೋರಿಸಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೇನೆ ಇದು ಅನ್ಯಾಯ ಮಾಡ್ದಂಗೆ ನೀವು. ಯಾಕಂದರೆ ಸರ್ಕಾರ ಕೊಡ್ತಾ ಇರುವಂತಹ ಪ್ರತಿಯೊಂದು ಸೌಲಭ್ಯ ನಮ್ಮ ಬಡ ಜನ ಅದಕ್ಕೆ ಉಪಯೋಗ ಮಾಡ್ಕೋಬೇಕು. ನಮ್ಮಲ್ಲಿ ಫ್ರೀ ಪುಸ್ತಕಗಳು, ಫ್ರೀ ಯೂನಿಫಾರ್ಮು, ಫೀಸು ರಹಿತ, ಫೀಸು ಏನೂ ಇರಲ್ಲ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಮತ್ತು ಲೈಬ್ರರಿ ಬುಕ್ಸು, ಲೈಬ್ರರಿ ಇದೆ, ಸ್ಮಾರ್ಟ್ ಕ್ಲಾಸಸ್, 2 ಸ್ಮಾರ್ಟ್ ಕ್ಲಾಸಸ್ ಇದೆ, ನಮ್ಮಲ್ಲಿ ಲ್ಯಾಬ್ ಇದೆ. ಎಲ್ಲ ಫೆಸಿಲಿಟೀಸ್ ನೀವೇನು ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಅದೆಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ. ಮತ್ತು ನೀವು ಕಷ್ಟಪಟ್ಟು ದುಡಿದು, ನಮ್ಮ KGF ಜನರು ಕಷ್ಟಪಟ್ಟು ಬೆಂಗಳೂರಿಗೆ ನೀವು ಹೋಗ್ತೀರಾ, 4 ಗಂಟೆ ರಾತ್ರಿಯಿಂದ ಬೆಂಗಳೂರಿಗೆ ಹೋಗಿ ನೀವು ದುಡ್ಕೊಂಡು ಬಂದು ಪ್ರೈವೇಟ್ ಶಾಲೆಗೆ, ಖಾಸಗಿ ಶಾಲೆಗಳಿಗೆ ಇಷ್ಟೊಂದು ದುಡ್ಡನ್ನು ಸುರಿಸ್ಬಿಡ್ತೀರ. ಮತ್ತು ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನಿಮಗೇನೆ ಗೊತ್ತು. ನೀವು ನೋಡಿದಾಗ ನೀವೇ ನೋಡಿ, ನಾನು ಹೇಳಲ್ಲ, ನಿಮ್ಮ ಆತ್ಮಲೋಕನ ಮಾಡ್ಕೊಳ್ಳಿ. ನೀವು ದುಡ್ದು ಬಂದಿರುವಂಥ ಹಾಕಿ ಪ್ರೈವೇಟ್ ಶಾಲೆಗೆ ಹಾಕುವಂತಹ ದುಡ್ಡು ನಿಮ್ಮ ಮಕ್ಕಳು ಅಷ್ಟು ಮಟ್ಟಿಗೆ ತಯಾರಿ ಆಗ್ತಾ ಇದ್ದಾರಾ? ಸೊ ಯಾಕೆ ನೀವು ಕಷ್ಟಪಟ್ಟು ನಿಮ್ಮ ಎಲ್ಲ ದುಡ್ಡನ್ನು ಬರೀ ಆ ಪ್ರೈವೇಟ್ ಮೋಹಕ್ಕೆ ಯಾಕೆ ನೀವು ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಪ್ರೈವೇಟ್ ಸ್ಕೂಲ್ಸಲ್ಲಿ ಸೇರಿಸ್ತೀರಾ? ಸೇರಿಸ್ಲಿ, ನಾವು ಪ್ರೈವೇಟ್ ಸ್ಕೂಲ್ಸಲ್ಲಿ ಯಾರೂ ಸೇರಿಸಬಾರ್ದು ಅಂತ ಹೇಳಲ್ಲ. ಯಾರಿಗೆ ಹಣದ ಒಂದು ವ್ಯವಸ್ಥೆ ಇದೆ, ಯಾರು ಶ್ರೀಮಂತರಿದ್ದಾರೆ ಅವರು ಅಲ್ಲಿ ಸೇರಿಸ್ಕೊಳ್ಳಿ. ಬಟ್ ಬಡ ಜನ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಸ್ವಲ್ಪ ಜನ ನೀವು ಯು ಥಿಂಕ್ ಬಿಕಾಸ್ ವಿ ಗಿವ್ ದ ಬೆಸ್ಟ್ ಆಫ್ ಎಜುಕೇಷನ್ and this is purely funded by the state government and the central government.
We have funds from the state government and the central government. So your child will get the best of education. And you get reservation also. ನಿಮ್ಮ ಮಗು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಲ್ಲಿ ನಿಮ್ಮ ಮಗು ಏನಾದರೂ ನೀಟು CET ಎಲ್ಲ ಇಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕಾದ್ರೆ ನಿಮ್ಮ ಮಕ್ಕಳಿಗೆ ರಿಸರ್ವೇಷನ್ ಇರುತ್ತೆ ಆ ಕೋಟಾದಲ್ಲಿ. ಆ್ಯಂಡ್ ಈವನ್ ಇಫ್ ಯು ವಾಂಟ್ ಟು ಗೋ ಇನ್ ಟು ಅ ಗವರ್ಮೆಂಟ್ ಜಾಬ್, ನೀವು ಸರ್ಕಾರಿ ಕೆಲಸ ಇವಾಗ ಅದೇ ಜನ ಏನು ಮಾಡ್ತಾರೆ, ಪ್ರೈವೇಟ್ ಶಾಲೆಯಲ್ಲಿ ನಾವು ಓದಬೇಕು ಬಟ್ ನಮಗೆ ಸರ್ಕಾರಿ ಕೆಲಸ ಬೇಕು ಅಂತ ತುಂಬ ಜನ ಆಸೆ ಇದೆ. ಸೊ ಸರ್ಕಾರಿ ಶಾಲೆಗಳ ಕೆಲಸಗಳಿಗೆ ನೀವು ಸೇರಬೇಕಾದ್ರೇನು ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ರೆ ನಿಮಗೆ ರಿಸರ್ವೇಷನ್ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಸೊ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಹೇಸ್ಟಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ನೋಡಿ, ಇವತ್ತಿನ ಮಗು ನಾಳಿನ ಭವಿಷ್ಯ. ಸೊ ನೀವು ನಿಮ್ಮ ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನಿಮ್ಮ ಮಕ್ಕಳಿಗೆ ನೀವು ಒಂದು ಕಡೆಯಿಂದ ಸಪೋರ್ಟ್ ಮಾಡಿ ಫ್ರೀ ಎಜುಕೇಷನನ್ನು ಪಡ್ಕೊಂಡು ಅವ್ರಿಗೆ ಉತ್ತಮವಾದ ಒಂದು ಎಜುಕೇಷನ್ ಕೊಡೋಕ್ಕೆ ಮುಂದೆ ಬಂದರೆ ನಾವು ನಿಮ್ಮ ಕೈ ಜೋಡಿಸ್ತೀವಿ. ವಿ ಆಲ್ಸೋ ವಿಲ್ ಟ್ರೈ ಟು ಗಿವ್ ದ ಬೆಸ್ಟ್ ಆಫ್ ಎಜುಕೇಷನ್ ಇನ್ ಬೋತ್ ದ ಮೀಡಿಯಮ್ಸ್, ಇನ್ ಕನ್ನಡ ಆಸ್ ವೆಲ್ ಎಸ್ ಇಂಗ್ಲಿಷ್. ಯು ವಿಲ್ ನಾಟ್ ಬಿ ಡಿಪ್ರೈವ್ಡ್. ಆ್ಯಂಡ್ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರೋ ದುಡ್ಡನ್ನು ಆ ಮಕ್ಕಳ ಭವಿಷ್ಯಕ್ಕಾಗಿ ನೀವೇನಾದರೂ ಸೇವಿಂಗ್ಸ್ ಮಾಡಿಡ್ರಿ, ಆ ಮಕ್ಕಳಿಗೆ ಅದು ಯೂಸ್ ಆಗುತ್ತೆ. ಸೊ ಇದಕ್ಕೆ ನೀವು ಅಷ್ಟು ದುಡ್ಡು ಹಾಕಿ ನಿಮ್ಮ ಒಂದು ಎಲ್ಲ ಕಷ್ಟವನ್ನು ನೀವು ನಾಶ ಮಾಡ್ತಾ ಇರೋದ್ರಿಂದ ಈ ಥರ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಿದಾಗ ನಿಜವಾಗ್ಲೂ ನಿಮ್ಮ ಮಗು ಭವಿಷ್ಯವನ್ನು ನೀವು ರೂಪಣೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ನಾನು ಇಷ್ಟೇ ಹೇಳಕ್ಕೆ ಪೋಷಕರಿಗೆ ಮತ್ತು ನಮ್ಮ KGF ನಾಗರಿಕರಿಗೆ, ಯಾಕಂದರೆ ನಮ್ಮ KGF ನಾಗರಿಕರು ನನಗೆ ಗೊತ್ತು, ನಾನು ಸ್ಥಳೀಯ ಒಂದು ವ್ಯಕ್ತಿಯಾಗಿರೋದ್ರಿಂದ ಎಷ್ಟು ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಗೊತ್ತು. 4 ಗಂಟೆ ಟ್ರೈನ್ಗೆ ಹೋಗ್ತೀರಾ ನೀವು, ಬರೀ ಒಂದು 10,000, 15,000, 20,000 ಕೆಲಸಕ್ಕೆ ನೀವು ಬೆಂಗಳೂರಿಗೆ ಹೋಗ್ತೀರಾ. ಸೊ ಅದೆತ್ಕೊಂಡು ಬಂದು ನೀವು ಪ್ರೈವೇಟ್ ಸ್ಕೂಲ್ಸ್ಗೆ ನಿಂತು ಕಟ್ತೀರಾ. ನಿಮಗೆ ಅಲೌನೂ ಇಲ್ಲ. ನಿಮ್ಮ ಶಾಲೆಯಲ್ಲಿ ನೀವು ಬೇಕಾದರೆ ನೀವು ನೋಡ್ಕೊಳ್ಳಿ. ನೀವು ಹೋದರೆ ಡೈರೆಕ್ಟ್ ಯು ಕೆ ನಾಟ್ ಸ್ಪೀಕ್ ಟು ದ HM, ಡೈರೆಕ್ಟ್ ಯು ಕೆ ನಾಟ್ ಸ್ಪೀಕ್ ಟು ದ ಚೇರ್ಮನ್. ಯು ವಿಲ್ ಹ್ಯಾವ್ ಟು ಫಸ್ಟ್ ಮೀಟ್ ದ guard there, and then you will have to come inside to meet them, and immediately there will be no response to them. But here you can walk anytime, because we don't only give importance to your child's welfare, we also give importance to their emotional, to their physical, to their mental welfare. ನಾವು ನಮ್ಮ ಮಕ್ಕಳು ಬಡ ಒಂದು ಕುಟುಂಬಗಳಿಂದ ಬರ್ತಾರೆ, ಅನೇಕ ಸಮಸ್ಯೆಗಳಿದೆ. ನಾವು ನಮ್ಮ ಶಾಲೆಯಲ್ಲಿ ಅಂತಹ ಮಕ್ಕಳನ್ನು ಗುರುತಿಸಿ ನಾವು ಕೌನ್ಸಿಲಿಂಗು ಸಹ ಮಾಡ್ತೀವಿ. ಇನ್ನು ಆ ಮಕ್ಕಳಿಗೆ ನಾವು ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಆ ಪೋಷಕರಿಗೆ ಕರಿತೀವಿ, ಅವರಲ್ಲಿ ಏನಿದೆ ಸಮಸ್ಯೆಯನ್ನು ಕೇಳ್ತೀವಿ, ಅವ್ರಿಗೂ ಸ್ವಲ್ಪ ಕೌನ್ಸಿಲಿಂಗನ್ನು ಮಾಡ್ತೀವಿ. ಮತ್ತು ಸರ್ಕಾರಿ ಶಾಲೆಗಳ ಮಕ್ಕಳು ಏನೂ ಇಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡ್ರಿ. ನಮ್ಮ ಸರ್ಕಾರಿ ಶಾಲೆಯಿಂದ ಹೋಗಿರುವಂಥ ಮಕ್ಕಳು ಅನೇಕ ಸರ್ಕಾರಿ ಕೆಲಸಗಳಲ್ಲಿ ಸೇರಿಕೊಂಡಿದ್ದಾರೆ. PGಸಲ್ಲಿ ನಿಮ್ಮ ಕಾನ್ವೆಂಟ್ ಮಕ್ಕಳಿಗಿಂತ ಒಳ್ಳೆ ಉತ್ತಮ ರೀತಿಯಲ್ಲಿ ಅವರು ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಯರ್ 25-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನೀವು ಸೆಕೆಂಡ್ ಥಾಟ್, ಡೋಂಟ್ ಗಿವ್ ಅ ಸೆಕೆಂಡ್ ಥಾಟ್. ದೋಸ್ ಹೂ ಆರ್ ವರ್ಕಿಂಗ್ ಹಾರ್ಡ್, please try to admit your children into our government high school and our government primary school. We will try to give the best of education to your children. Thank you. ಕೇಕ್ ಕಲ್ಲಾಗಿಲ್ಲ, ಇವರು ಇಲ್ಲ ಕಟ್ ಮಾಡಕ್ಕೆ. ಮೇಡಮ್ ಬಾಯ್ಸ್ ಕಡೆ ಸ್ವಲ್ಪ ತಿನ್ಸಿ ಬನ್ನಿ. ಆಗಿರೋರು ಹಿಂಗೆ ಬನ್ನಿ. ತನುಶ್ರೀ ಬನ್ನಿ.
ಬಾಯ್ಸ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇದು ಮರಗಿರಿ ಪಿಲಿಡಿ ನಾಳೆಗೆ നല്ല ಬಸ್